ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಮುಂಜಾನೆ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯ ಧ್ಯಾನದ ಸರಣಿಯಲ್ಲಿ ನಾವು ಈ ತಿಂಗಳು ಪಾಪಕ್ಷಮಾಪಣೆ ನಿಶ್ಚಯ, ಪಾಪಕ್ಷಮಾಪಣೆ ಭರವಸೆ ಮತ್ತು ಪಾಪಕ್ಷಮಾಪಣೆಗೆ ಸಂಬಂಧಿಸಿದ ಪ್ರಾರ್ಥನೆ ಇವುಗಳನ್ನ ವಾಕ್ಯದ ಆಧಾರದಿಂದ ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಕೀರ್ತನೆ 51ನೇ ಅಧ್ಯಾಯ 1 ಮತ್ತು 2 ವಚನಗಳು. ದೇವರ ವಾಕ್ಯ ಹೇಗೆ ಹೇಳ್ತದೆ? ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧೀಕರಿಸು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ಕರ್ತನು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ದೇವರಾತ್ಮನಾದ ಕರ್ತನು ನಮಗೆ ಈ ವಾಕ್ಯಗಳನ್ನ ಬೋಧಿಸಲಿ ಮತ್ತು ದೇವರ ವಾಕ್ಯದ ಕುರಿತಾದ ಪರಿಜ್ಞಾನವನ್ನು ಹೆಚ್ಚಾಗಿ ನಮ್ಮಲ್ಲಿ ಹೆಚ್ಚಿಸಲಿ. ನಾವು ಓದಿದಂಥ ಈ ವಾಕ್ಯದ ಭಾಗ ಕೀರ್ತನೆ 51, ಬಹಳ ಪ್ರಸಿದ್ಧವಾದ ಅಧ್ಯಾಯಗಳಲ್ಲಿ ಒಂದು ಅಧ್ಯಾಯ. ಪಾಪದ ವಿಷಯದಲ್ಲಿ ಪಶ್ಚಾತ್ತಾಪ ಪಡುವುದಕ್ಕಾಗಿ ಬಹಳ ಸಭೆ ಆರಾಧನೆಗಳಲ್ಲಿ ಅಥವಾ ಬಹುತೇಕ ಜನರು ಅವರು ಈ ಕೀರ್ತನೆ ಮೇಲೆ ಅವರು ಆತುಕೊಳ್ತಾರೆ. ಹೆಚ್ಚು ಕಡಿಮೆ ಬಹುತೇಕ ಆರಾಧನೆಗಳಲ್ಲಿ, ಎಷ್ಟೋ ಸಭೆಗಳಲ್ಲಿ ಪ್ರತಿ ವಾರ ಈ ಅಧ್ಯಾಯ ಅಥವಾ ಈ ಅಧ್ಯಾಯದ ಕೆಲವು ಭಾಗಗಳನ್ನು ಪ್ರಾರ್ಥನೆಯಾಗಿ ಪ್ರಾರ್ಥಿಸುವಂಥ ವಾಡಿಕೆ ಅನೇಕ ಸಭೆಗಳಲ್ಲಿದೆ. ಇಲ್ಲಿ ನಾವು ಇದನ್ನು ಓದಿದ ವಾಕ್ಯ ಭಾಗದಲ್ಲಿ ಅರಸನಾಗಿದ್ದ ದಾವೀದನು, ಆತನ ಜೀವಿತದಲ್ಲಿ ಒಂದು ಪ್ರಮಾದವು ನಡೆದಾಗ, ಒಂದು ಅಪರಾಧವು ನಡೆದಾಗ ದೇವರು ಆತನ ತಪ್ಪನ್ನು ಆತನ ಅರಿವಿಗೆ ತರುವಂತೆ ಪ್ರವಾದಿಯಾದ ಆತನನ್ನು ದಾವೀದನ ಬಳಿಗೆ ನಡೆಸ್ತಾನೆ. ದೇವರು ತಿಳಿಸಿದ ಮಾತುಗಳನ್ನು ದೇವರಾತ್ಮನ ಬಲದಿಂದ ಆ ಪ್ರವಾದಿಯಾದ ನಾತಾನನು ಒಂದು ಕಥೆಯೋಪಾದಿಯಲ್ಲಿ ದಾವೀದನಿಗೆ ಅದರ ಹರವನ್ನು ಕೊಡ್ತಾನೆ. ಅಂದ್ರೆ ಒಬ್ಬ ಬಡ ಮನುಷ್ಯ, ಆತನ ಬಳಿ ಒಂದು ಆಡು, ಅದು ಮಗಳಂತೆ ಆತನೊಂದಿಗೆ ಬಹಳವಾಗಿ ಅನ್ಯೂನ್ಯತೆಯಲ್ಲಿ ಇತ್ತು. ಆತನಿಗೂ ಈ ಆಡಿನ ಮೇಲೆ ಬಹಳವಾಗಿ ಪ್ರೀತಿ. ಅಂತ ಒಂದು ಸಂದರ್ಭದಲ್ಲಿ ಆ ಊರಿನ ಶ್ರೀಮಂತನೊಬ್ಬನ ಮನೆಗೆ ಅತಿಥಿಗಳು ಬರ್ತಾರೆ. ಆ ಶ್ರೀಮಂತನಿಗೆ ಬೇಕಾದಷ್ಟು ಮಂದೆಯ ಆಡು ಕುರಿಗಳಿದೆ. ಆದರೆ ಆತನು ಅವುಗಳಿಂದ ಆಡು ಕುರಿಗಳನ್ನು ಆತನು ಭೋಜನವನ್ನು ಸಿದ್ಧಪಡಿಸದೆ ಈ ಬಡ ಮನುಷ್ಯನ ಬಳಿ ಇದ್ದ ಆತನ ಪ್ರಿಯವಾದ ಈ ಆಡನ್ನು ತರಿಸಿ ಅದನ್ನು ಕಡಿಸಿ ಭೋಜನವನ್ನು ಸಿದ್ಧಪಡಿಸ್ತಾನೆ. ಈ ಒಂದು ದೃಷ್ಟಾಂತವನ್ನು ನಾವು ಪ್ರವಾದಿ ನಾತಾನನ್ನು ಮಾತನಾಡುವಾಗ ದಾವೀದನಿಗೆ ಸಿಟ್ಟು ಬರ್ತದೆ. ಯಾರದು ಮನುಷ್ಯ, ಅಂದ್ರೆ ಈ ರೀತಿಯಾಗಿ ತಪ್ಪು ಮಾಡಿದವನು ಯಾರೆಂಬುದಾಗಿ ಆತನ ರೋಷದಿಂದ ಎದ್ದೇಳ್ತಾನೆ. ಒಂದು ವೇಳೆ ನನ್ನ ಅನಿಸಿಕೆ, ಆ ತಪ್ಪು ಮಾಡಿದ ಮನುಷ್ಯನ ಎದುರಿದ್ದಿದ್ರೆ ತನ್ನ ಓರಲಿದ್ದ ಖಡ್ಗ ಬೀಸಿ ಅವನನ್ನು ಕಡಿತಿದ್ನೇನು, ಆ ವಿಧದಲ್ಲಿ ರೋಷದಿಂದ ಎದ್ದೇಳ್ತಾನೆ. ಆದರೆ ಆಶ್ಚರ್ಯ, ಪ್ರವಾದಿ ದೇವರಾತ್ಮನ ನುಡಿಯನ್ನು ಮಾತನಾಡ್ತಾನೆ. ಅದು ನೀನೇ. ಪ್ರವಾದಿಯ ನುಡಿಗಳು ದಾವೀದನ ಓರಲಿದ್ದ ಖಡ್ಗಕ್ಕಿಂತಲೂ ಹರಿತವಾಗಿ ದಾವೀದನ ಹೃದಯವನ್ನು ನಾಟುತ್ತದೆ. ದಾವೀದನಿಗೆ ಆ ದೇವರಾತ್ಮನ ನುಡಿಗಳಲ್ಲಿ ಕೂಡಲೇ ಅರ್ಥವಾಗ್ತದೆ ಆತನು ಮಾಡಿದ ಅಪರಾಧವೇನು. ಕೂಡಲೇ ಆತನು ತ್ರಾಣ ಕಳಕೊಂಡ ವಿಧದಲ್ಲಿ ನೆಲಕ್ಕೆ ಕುಸಿದು ದೇವರ ಮುಂದೆ ತನ್ನನ್ನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ತಾನೆ. ಆಗ ಆ ಪಶ್ಚಾತ್ತಾಪದಲ್ಲಿ, ಆ ಮುರಿದ ಹೃದಯದಲ್ಲಿ ಆತನು ರಚಿಸಿದ ಅಧ್ಯಾಯ ಇದಾಗ್ತದೆ. ಹಾಗಾದ್ರೆ ಒಬ್ಬ ಪಾಪ ಮಾಡಿದ ಮನುಷ್ಯನು ಪಾಪ ಕ್ಷಮಾಪಣೆಗಾಗಿ ದೇವರನ್ನ ಯಾವ ರೀತಿ ಕರೆದು ಪ್ರಾರ್ಥಿಸಬೇಕೆನ್ನುವುದಕ್ಕೆ ಇಲ್ಲಿ ಆರಂಭದ ವಚನಗಳನ್ನ ನಾವು ಓದಿದ್ದೇವೆ. ಹಾಗಾದ್ರೆ ದೇವರ ಯಾವ ಸ್ವಭಾವವನ್ನು ಹಿಡಿದು ನಾವು ಪ್ರಾರ್ಥಿಸಿ ದೇವರಿಂದ ಕ್ಷಮಾಪಣೆ ಬೇಡಬೇಕೆನ್ನುವುದಕ್ಕೆ ಇಲ್ಲಿ ಬರೆದದೆ 50ನೇ ಅಧ್ಯಾಯದ 1ನೇ ವಚನದಲ್ಲಿ, ಪ್ರೀತಿ ಸ್ವರೂಪನಾದ ದೇವರೇ. ಮತ್ತೊಂದು ಸಾಲು ಹೇಳ್ತದೆ, ಕರುಣಾನಿಧಿಯೇ. ಹಾಗಾದ್ರೆ ಪ್ರೀತಿ ಸ್ವರೂಪನಾದ ದೇವರ ಬಳಿ ದಾವೀದನು ಕೇಳ್ತಿದ್ದಾನೆ, ನನ್ನನ್ನು ಕರುಣಿಸು. ನಂತರದಲ್ಲಿ ಕರುಣಾನಿಧಿಯನ್ನು ಕೇಳ್ತಿದ್ದಾನೆ. ಅದೇ ದೇವರನ್ನ ಕರುಣಾನಿಧಿ ಎಂಬುದಾಗಿ ಕರೆದು ಕೇಳ್ತಿದ್ದಾನೆ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು.
ಎಲ್ಲ ದ್ರೋಹವನ್ನೆಲ್ಲ ಮುಂದುವರೆದು ಪ್ರಾರ್ಥಿಸ್ತಾನೆ. 2ನೇ ವಚನದಲ್ಲಿ, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ತನ್ನಲ್ಲಿರುವ ಪಾಪ, ತಾನು ಮಾಡಿದ ಪಾಪ ಅದರ ಒಂದು ಅಂಶವೂ ಉಳಿಯದಂತೆ ಎಲ್ಲವನ್ನ ತೊಳೆದು ಬಿಡು ಎಂಬುದಾಗಿ ಕೇಳ್ತಿದ್ದಾನೆ. ಮತ್ತು ತಾನು ಮಾಡಿದ ಪಾಪದಿಂದ ಉಂಟಾದ ದೋಷವನ್ನ ಪರಿಹರಿಸಿ ಅವನನ್ನು ಶುದ್ಧಿಗೊಳಿಸುವಂತೆ ಕೇಳ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಪಾಪ ಮಾಡಿದ ಮನುಷ್ಯನಿಗೆ ದೇವರು ನ್ಯಾಯಾಧೀಶನಾಗಿ ದಂಡಿಸುವನಾಗಿ ತೋರ್ಪಡದೆ ಬದಲಾಗಿ ಅದೇ ದೇವರು ಕ್ಷಮಿಸುವ ದೇವರಾದ್ದರಿಂದ ದಾವಿದನು ದೇವರನ್ನ ಅರಿತವನು ಈಗ ದೇವರನ್ನ ಪ್ರೀತಿ ಸ್ವರೂಪನಾದ ದೇವರೇ, ಕರುಣಾನಿಧಿ ಎಂಬುದಾಗಿ ಕರೆದು ಆತನ ಕನಿಕರವನ್ನ ಮತ್ತು ಪಾಪವನ್ನು ನಿವಾರಿಸುವ ದೇವರ ಬಳಿ, ದ್ರೋಹ ನಿವಾರಿಸುವ ದೇವರ ಬಳಿ, ದೋಷವನ್ನು ಪರಿಹರಿಸುವ ದೇವರ ಬಳಿ ತಾನು ತನ್ನ ಶುದ್ಧೀಕರಣಕ್ಕಾಗಿ ಪಾಪ ದೋಷ ಅಪರಾಧಗಳಿಂದ ತುಂಬಿದ ಮನುಷ್ಯನಿಗ ಅದಾವುದು ಇನ್ನೂ ಆ ಸೋಂಕು ಆತನಿಗೆ ಇಲ್ಲದ ವಿಧದಲ್ಲಿ ದೇವರೇ ಆತನನ್ನು ಶುದ್ಧೀಕರಿಸಲಿ ಎಂಬುದಾಗಿ ಆತನನ್ನು ಮರೆ ಹೋಗ್ತಿದ್ದಾನೆ. ಒಂದು ಕಡೆ ಆತನು ಬೆಚ್ಚಬಳ ಜೊತೆ ನಡ್ಕೊಂಡ ರೀತಿ, ಅದೇ ವೇಳೆಯಲ್ಲಿ ಆಕೆಗೆ ಗಂಡನಾಗಿದ್ದ ಊರಿನನ್ನ ಕೊಲ್ಲಿಸಿದ ರೀತಿ, ಇದೆಲ್ಲವೂ ಆತನ ದೇವರ ಮುಂದೆ ತಂದು ಆ ದೋಷವನ್ನೆಲ್ಲ ಪರಿಹರಿಸಬೇಕೆಂಬುದಾಗಿ ಕೇಳ್ತಾನೆ. ಪ್ರಿಯರೇ, ಹಾಗಾದರೆ ಕ್ಷಮಿಸುವ ದೇವರು, ಪ್ರೀತಿಸುವ ದೇವರು, ಕರುಣಾನಿಧಿಯಾಗಿ ಇರುವ ದೇವರನ್ನ ನಾವೂ ಸಹ ಕರೆದು ನಾವು ಮಾಡಿದ ಅಪರಾಧವು ದೊಡ್ಡದೋ ಸಣ್ಣದು ಅದರದೆಲ್ಲವನ್ನು ಪರಿಹರಿಸಿ ಆ ಪಾಪದ ಸೋಂಕು, ಅಪರಾಧದ ಸೋಂಕು, ಆ ದೋಷಗಳು ಯಾವುದು ನಮ್ಮಲ್ಲಿ ಉಳಿಯದ ಹಾಗೆ ದೇವರೇ ನಮ್ಮನ್ನು ಪರಿಪೂರ್ಣವಾಗಿ ಶುದ್ಧಿ ಮಾಡುವಂಥ ಆತನ ಅಂಗಲಾಚುವುದಕ್ಕೆ ನಮಗೆ ಅವಕಾಶವಿದೆ. ಆತನ ಬಳಿ ನಾವು ಬರೋಣ. ಕರ್ತನೆ, ವಿಪರೀತ ಅಪರಾಧ ಪಾಪಗಳನ್ನು ಮಾಡಿದ ನಾವು ನಿನ್ನ ಬಳಿ ಬರುವುದಕ್ಕೆ ನಾವು ಅಯೋಗ್ಯರು, ಅಶಕ್ತರು. ದೇವರೇ, ನಿನ್ನ ಕೋಪ, ನಿನ್ನ ದಂಡನೆ ಎದುರು ಸಿಕ್ಕಿಕೊಂಡ್ರೆ ನಾವು ತಪ್ಪಿಸಿಕೊಳ್ಳೋದು ಹೇಗೆ? ಆದರೂ ಕರ್ತನೆ, ಈ ವಾಕ್ಯದಿಂದ ಧೈರ್ಯ ತೆಗೆದುಕೊಂಡು ನಿನ್ನ ಪ್ರೀತಿ ಸ್ವರೂಪನು, ನೀನು ಕರುಣಾನಿಧಿ ಎಂಬುದಾಗಿ ಅರಿತು ನಿನ್ನ ಕರುಣೆಯನ್ನು ಸಂಪಾದಿಸುವುದಕ್ಕಾಗಿ, ಕರುಣಿಸನ್ನು ಕ್ಷಮಿಸುವನಾದ ನಿನ್ನಿಂದ ನಾವು ಕ್ಷಮಾಪಣೆ ಪಡೆದುಕೊಳ್ಳುವುದಕ್ಕಾಗಿ ಕರ್ತನೆ, ಈ ವಾಕ್ಯದ ಪ್ರಕಾರ ಬರುವುದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಿಲ್ಲ, ಅದಕ್ಕಾಗಿ ಸ್ತೋತ್ರ. ದ್ರೋಹವನ್ನೆಲ್ಲ ಅಳಿಸಿ ಬಿಡುವವನೇ, ನಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ತೊಳೆದು ಬಿಡುವ ಆತನೇ, ದೋಷವನ್ನೆಲ್ಲ ಪರಿಹರಿಸಿ ಶುದ್ಧಿಗೊಳಿಸುವ ಆತನೇ. ಕರ್ತನೆ, ಈ ವಾಕ್ಯದ ಅನುಭವನ ನಮಗೂ ಅನುಗ್ರಹಿಸು. ಪಾಪದ ಸೋಂಕು ನಮ್ಮೊಳಗೆ ಇರದ ವಿಧದಲ್ಲಿ ನಮ್ಮನ್ನು ಶುದ್ಧೀಕರಿಸುವ ದೇವರೇ, ನೀನು ತಾನೇ ನಮಗಾಗಿ ಬಲಿಯಾಗಿ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ನಮ್ಮನ್ನು ಪರಿಪೂರ್ಣವಾಗಿ ಶುದ್ಧೀಕರಿಸುವ ದೇವರೇ, ನಮ್ಮನ್ನು ಈ ವಿಧದಲ್ಲಿ ಶುದ್ಧೀಕರಿಸು. ದಾವಿದನು ಪಾಪ ಮಾಡಿದ ಮೇಲೆ ಹೇಗೆ ನಿನ್ನ ಮೇಲೆ ಆತುಕೊಂಡನು, ಹಾಗೇ ನಾವು ನಿನ್ನ ಮೇಲೆ ಆತುಕೊಂಡು ಪಾಪ ಪರಿಹಾರಕ್ಕಾಗಿ ನಿನ್ನ ಪರಿಪೂರ್ಣವಾಗಿ ನಂಬುವುದಕ್ಕೂ, ನಿನ್ನ ಅಂಗಲಾಚಿ ಬೇಡುವುದಕ್ಕೂ, ನಿನ್ನ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ನಮಗೂ ಕಲಿಸಿಕೊಡು. ನಮ್ಮನ್ನು ಶುದ್ಧೀಕರಿಸು. ಹಾಗೆ ನೀನು ಮಾಡುವ ದೇವರಾಗಿದ್ದಿ. ಕರ್ತನೆಗೆ ಬೇಡುವ ಪ್ರತಿಯೊಬ್ಬೊಬ್ಬರನ್ನ ಕನಿಕರಿಸಿ, ಅವರನ್ನ ಕ್ಷಮಿಸಿ, ಆದರಿಸಿ ಕರ್ತನೆ, ಈ ದೋಷ ವಿಮುಕ್ತರನ್ನಾಗಿ ಮಾಡುವ ದೇವರೇ, ದಯಮಾಡಿ ಹಾಗೆ ಮಾಡು. ನಿನ್ನ ನೀತಿ ಹೊದಿಕೆ ನಮ್ಮ ಮೇಲೆ ಬರಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.